ಸುಹಾಸಿನಿಯಲ್ಲಿ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಅದೇನಪ್ಪ ಅಂತಂದ್ರೆ ಸಾಮಾನ್ಯ ಮಹಿಳೆ ಅಸಾಮಾನ್ಯ ಕೆಲಸಗಳ ಮೂಲಕ 4 ಜನರಲ್ಲಿ ಗುರುತಿಸಿಕೊಂಡಿರ್ತಾರೆ. ತಮಗೆ ಗೊತ್ತಿರುವಂತಹ ಕಲೆ ಕೆಲಸಗಳನ್ನ ಇನ್ನೊಬ್ಬರಿಗೆ ಹೇಳಿಕೊಟ್ಟು ಅವರು ಜೀವನಕ್ಕೂ ದಾರಿಯಾಗಿರ್ತಾರೆ. ಅಂತಹ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಅಭಿನಂದನೆ ಸಲ್ಲಿಸುವಂತಹ ಪ್ರಯತ್ನ ನಮ್ದು. ಹಾಗಾದ್ರೆ ಬನ್ನಿ ಇವತ್ತು ಒಂದೊಳ್ಳೆ ಕೆಲಸದಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಕ್ರಿಯಾಶೀಲತೆ, ಧೈರ್ಯ ಹೊಂದಿದ್ರೆ ಸಾಕು, ಜೀವನದಲ್ಲಿ ಅಂದುಕೊಂಡ ಗುರಿ ಮುಟ್ಟೋದಕ್ಕೆ ಕಷ್ಟ ಏನಿಲ್ಲ ಅನ್ನೋದಕ್ಕೆ ಈ ರಾಧಾ ಅವರೇ ಸಾಕ್ಷಿ. ಕಾಗದ, ರಟ್ಟನ್ನ ಬಳಸಿ ಗೊಂಬೆಗಳನ್ನ ತಯಾರಿಸ್ತಾ ಇದ್ದ ರಾಧಾ ಅವರಿಗೆ ಸ್ವಂತ ಉದ್ಯೋಗ ಆರಂಭಿಸುವ ಹಂಬಲಾಯಿತು. ಹಾಗೆ ಅಂದುಕೊಂಡು ಕೈ ಕಟ್ಟಿ ಕುಳಿತಿದ್ರೆ ಕೋಟಿ ಕೋಟಿ ರೂಪಾಯಿಗಳ ವಹಿವಾಟು ಮಾಡೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮ ಮಂಡಳಿಯಿಂದ ಸಾಲ ಪಡೆದು ಗಾರ್ಮೆಂಟ್ಸ್ ಆರಂಭಿಸಿದ್ರು ರಾಧಾ. ತೀವ್ರ ಪೈಪೋಟಿಯ ನಡುವೆಯೂ ಧೈರ್ಯದಿಂದ ಮುನ್ನುಗ್ಗಿದ ರಾಧಾ ಅವರ ಶ್ರದ್ಧೆ, ಕಾರ್ಯಪ್ರೀತಿ ಅವರಿಗೆ ಯಶಸ್ಸು ತಂದುಕೊಟ್ವು. ಉತ್ಸಾಹಿ ರಾಧಾ ಅವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಸಮಾಜ ಸೇವೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಬಿಡದಿ ಸಮೀಪದ 10 ಗ್ರಾಮಗಳನ್ನ ದತ್ತು ತೆಗೆದುಕೊಂಡು ಅಲ್ಲಿನ ಮಹಿಳೆಯರಿಗೆ ಸ್ವಾವಲಂಬಿ ಬದುಕಿನ ಪಾಠ ಹೇಳಿಕೊಡ್ತಿದ್ದಾರೆ. ಸ್ವಂತ ಉದ್ಯೋಗ ಶುರು ಮಾಡಬೇಕು ಅಂತ ಅಂದುಕೊಂಡ ಅದೆಷ್ಟೋ ಸೋದರಿಯರಿಗೆ ರಾಧಾ ಮಾದರಿಯಾಗಿ ನಿಲ್ತಾರೆ. ನಿರೂಪಕರಾಗೋದಕ್ಕೆ ಈಗಂತೂ ತುಂಬಾ ಜನಕ್ಕೆ ಕ್ರೇಜ್. ನಾನು ಆಗಬೇಕು, ಟಿವಿಲಿ ನೋಡ್ತಾರೆ ಈಗ ನಿಮ್ಮನ್ನೆಲ್ಲ. ಎಲ್ಲರೂ ಆಗಕ್ಕೆ ಸಾಧ್ಯನಾ ಅಂತ? ನಿರೂಪಣೆ ಅಂದ್ರೆ ಅಷ್ಟು ಸುಲಭನಾ ಅಂತ ಎಲ್ಲರಿಗೂ ಒಲ್ದ್ಬಿಡುತ್ತೆ. ಸುಲಭ ಅಂತ ಅನ್ಸೋದಕ್ಕೆ ಶುರುವಾಗಿದೆ, ಬಟ್ ತುಂಬಾ ಟಫೆಸ್ಟ್ ಜಾಬ್ ಅಂತ ಹೇಳ್ಬೋದು ಇದನ್ನ. ನನ್ನ ವಿಷಯಕ್ಕೆ ಬಂದಾಗ ಎಸ್, ನಿರೂಪಣೆ ಮಾಡಿ ಅಂತ ಕೇಳಿದಾಗ ತುಂಬಾ ಸಲ ನಾನು ರಿಜೆಕ್ಟ್ ಮಾಡಿದ್ದೀನಿ. ಇಲ್ಲ, ಬೇಡ, ಯಾಕಂದ್ರೆ ಅದಕ್ಕೆ ಒಂದು ಪ್ರಿಪರೇಷನ್ ಅಂತಿರುತ್ತೆ. ನಾವು ಪ್ರಿಪೇರ್ ಆಗಿ ಹೋಗ್ಬೇಕಾಗತ್ತೆ. 100% ನಮ್ಮ ಡೆಡಿಕೇಶನ್ ಅಲ್ಲಿ ಇರಬೇಕಾಗತ್ತೆ. ಇವ್ರು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಪರ್ಣ. ಆ್ಯಂಡ್ ಇವ್ರ ಆ್ಯಂಕರಿಂಗ್ ಎಲ್ಲ ನೋಡ್ತಿರುವಾಗ ನಮಗೆ ಹಿಂಗೆ ನೋಡ್ತಾ ಕೂತಿರ್ತಿದ್ವಿ. ಬಟ್ ತುಂಬ ಸಲ ನಾನು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, ತುಂಬ ಸಲ ನನಗೆ ಹೀಗೂ ಮಾಡ್ತಾರಾ, ನೋಡ್ಬೇಕಾ ಚಾನೆಲು, ಈ ಥರದ್ದು ಆಗೋಗ್ಬಿಟ್ಟಿದೆ. ಸೊ ಅದನ್ನು ಸ್ವಲ್ಪ ನಿರ್ಧಾರ ಮಾಡಿಕೊಂಡು ಅಥವಾ ತಲೆಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಎಸ್, ಎಲ್ಲರೂ ಮಾಡ್ಬೋದು. ನಿಜವಾಗ್ಲೂ ಅವಾಗಂತೂ ನಂಗೆ ಅನಿಸ್ತಿತ್ತು ತುಂಬಾ ಕಷ್ಟ ಅಲ್ಲ ಅಂತ. ಖಂಡಿತ. ಭಾಷೆ, ಆಮೇಲೆ ಅದು ಸ್ಪಷ್ಟವಾಗಿ ಮಾತಾಡೋದು, ಹೌದು, ವಿಷಯದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರಲ್ಲ ಅಂತ ಅನಿಸ್ಬಿಟ್ಟು ನಿಜವಾಗ್ಲೂ ಅದು ಹಂಗೆ ನೀವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ್ಲಿಂದ ನಾನು ಹಿಂಗೆ ನೋಡ್ತಾ ಕೂತಿದ್ದೀನಿ. ಬಿಕಾಸ್ ಅವರು ಸ್ಪಷ್ಟತೆ ಒಂದೊಂದು ಪದ ಹೀಗೆ ನೋಡ್ತಾ ಕನ್ನಡ ಅಂದ್ರೆ ನಾವು ಎಷ್ಟು ಕಲ್ತ್ಕೊಳ್ಳೋಕಿದೆ. ಇಂಥ ಪದ ಹೌದು, ನಾನು ನೆಕ್ಸ್ಟ್ ಯೂಸ್ ಮಾಡ್ಬೋದಲ್ವಾ, ಗೊತ್ತಿರುತ್ತೆ ಮ್ಯಾಮ್. ಬಟ್ ಏನ್ ಗೊತ್ತಾ, ಸ್ಪಾಂಟೇನಿಯಸ್ ಆಗಿ ಬರಲ್ಲ ನಮ್ಗೆ. ಹಾಗಂತ ಕಷ್ಟಪಟ್ಟು ನಾನು ಕನ್ನಡನೇ ಆ ಥರದ್ದಲ್ಲ ನಾ ಹೇಳೋದು. ಬಟ್ ಇವಾಗ ಬರೀ ಕನ್ನಡ ಮಾತಾಡಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ಎಲ್ಲೋ ಇಂಗ್ಲೀಷ್ ಏನೋ ಕೀಪ್ ವಾಚಿಂಗ್ ಡ್ಯೂಡ್ ಅಂತ ಹೇಳಿದ್ರೇನೆ ನಾವು ಅದು ಆ ಧೋರಣೆ ತಪ್ಪು. ಒಂದು ಹೇಳ್ತೀನಿ ಕೇಳಿ. ಯಾರೋ ಮೊನ್ನೆ ನನಗೆ ಅಗೇನ್ ಇಂಟರ್ವ್ಯೂ ಇತ್ತು, ಪೇಪರ್ ಇಂಟರ್ವ್ಯೂ, ನ್ಯೂಸ್ ಪೇಪರ್ ಇಂಟರ್ವ್ಯೂ ಇತ್ತು. ಸೊ ಅವ್ರು ಕೇಳಿದ್ರು, ನೀವು ಕೊಡಗಿನವರಾಗಿ ಯಾಕೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ. ಏನ್ ಪ್ರಶ್ನೆ? ಬಿಕಾಸ್ ನನಗೆ ನಾವಿರೋದು ಕರ್ನಾಟಕದಲ್ಲಿ ಅಪ್ಪ, ಮಾತಾಡ್ತೀವಿ. ನಮ್ಮ ಶೋಗೆ ಯಾರೋ ಮಾಡೆಲ್ಸ್ ಅವ್ರನ್ನ ಕರೆಸಿದ್ರು. ಓದಿರೋದೆಲ್ಲ ಇಲ್ಲೇ BMS ಕಾಲೇಜಲ್ಲಿ. ಕನ್ನಡ ಕನ್ನಡ ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ. ನಾನು ಎಲ್ಲೋ ಬೇರೆ ಅಬ್ರಾಡಿಂದ ಓದ್ಕೊಂಡು ಬಂದಿದ್ದಾರೆ ಅನ್ಕೊಂಡು, ಎಲ್ಲಿ ಮಾಡಿದ್ದು ಸ್ಕೂಲಿಂಗ್, ಕಾಲೇಜಲ್ಲಿ BMS ಕಾಲೇಜ್ ಅಂದ್ರೆ. BMS ಇರೋದು ಬೆಂಗಳೂರಲ್ಲಿ. ಬಟ್ ಕನ್ನಡ ಬರಲ್ಲ ಅನ್ನೋ ತರ ಯಾಕೆ ಮಾತಾಡ್ಬೇಕು? ಈಗ ನಾನು ಕೊಡಗಿನವಳು, ಹೌದು. ನೀವು ನೋಡಿರೋ ಪ್ರಕಾರ ಕೊಡಗಿನವರು ಸ್ವಲ್ಪ ಕನ್ನಡ ಉಂಟು, ಈ ತರದ್ದು ಮ್ಯಾಂಗ್ಳೂರ್ ಕನ್ನಡ ಕನ್ನಡ ಮಾತಾಡ್ತೀವಿ. ಅಂಡ್ ನಾನು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಕನ್ನಡ ನಾನು ಇನ್ನೂ ಕಲಿತಾ ಇದ್ದೀನಿ, ಕಲಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇಂಗ್ಲಿಷು ಮಾತಾಡ್ಬೇಕು, ಕನ್ನಡನೂ ಮಾತಾಡ್ಬೇಕು. ಬಟ್ ತುಂಬಾ ಜನ ಕನ್ನಡನೇ ಗೊತ್ತಿಲ್ಲ ಅನ್ನೋ ತರ ಧೋರಣೆ ಬದಲಾಗ್ಬೇಕು ನಿಜವಾಗ್ಲೂ. ಇಲ್ಲ, ನನ್ಗೆ ಒಂದ್ ಸಣ್ಣ ಕೋಪ ಇದೆ ಸಬಿತಾ, ಶ್ವೇತಾ. ಏನಂದ್ರೆ ನಾನು ತುಂಬಾ ಜನ ಇದನ್ನ ನೋಡಿ ಆದ್ರಿಂದ ನಾನು ಮಾತಾಡ್ತಾ ಇರೋದು. ನಿಮಗೆ ಕನ್ನಡ ವಾಹಿನಿಯಲ್ಲಿ ಕಾರ್ಯಕ್ರಮ ಬೇಕು, ಕನ್ನಡ ಸಮಾರಂಭದಲ್ಲಿ ಮಿಂಚಬೇಕು, ಕನ್ನಡ ಬಾನುಲಿಯಲ್ಲಿ ನಿಮ್ಮ ಧ್ವನಿ ಕೇಳಿಬರ್ಬೇಕು. ಕ್ಯಾಮ್ರಾ ಮುಂದೆ ಅಥವಾ ಮೈಕ್ ಮುಂದೆ ಕೂತ್ಕೊಳ್ಳೋ ತನಕ ಕನ್ನಡ ಮಾತಾಡಲ್ಲ,
ಇಲ್ಲಿ ಮಾತ್ರ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತೀನಿ. ಆಮೇಲೆ ನಾನು ಕನ್ನಡದವಳಲ್ಲ, ಅಯ್ಯೋ ಕನ್ನಡದವಳು ಅಂತ ಅಂದ್ಬಿಟ್ಟು ಯಾರಾದರೂ ನನ್ನನ್ನು ಕಮ್ಮಿಯಾಗಿ ನೋಡ್ತಾರೆ ಅನ್ನೋ ಮನೋಭಾವ ಇಟ್ಕೊಂಡು ಬರೋದಿದೆಯಲ್ಲ, ನನಗದು ತುಂಬ ಬೇಸರ ಅನಿಸುತ್ತೆ ಮತ್ತು ತುಂಬ ಸಿಟ್ಟು ಬರುತ್ತೆ. ನಾನು ಮಿಂಚೋಕೆ ನನಗೆ ಕನ್ನಡ ವಾಹಿನಿ ವೇದಿಕೆ ಆಗಬೇಕು, ಆದರೆ ನಿಮಗೆ ಕನ್ನಡ ಮಾಧ್ಯಮದ ಎಲ್ಲ ಸವಲತ್ತುಗಳು ಬೇಕೋ, ಕನ್ನಡ ಅನಿವಾರ್ಯವಾಗಿ ಮಾತಾಡಬೇಕಲ್ಲ, ಒಂಚೂರು ಮಾತಾಡ್ಬಿಡೋಣ ಅಷ್ಟೇ. ಅದೊಂದು ಕ್ಯಾಮ್ರಾ ಆಫ್ ಆದ ತಕ್ಷಣ ನಾನು ವಾಚ್ ಇದು ಯಾವ ಸೀಮೆ ನ್ಯಾಯ? ನಿರೂಪಣೆ ಹೇಗಿರಬೇಕು, ನಿರೂಪಕರು ಹೇಗಿದ್ರೆ ಜನರಿಗೆ ಇಷ್ಟ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟು ಮಾತಾಡಿದ್ರು ಇದು ಮುಗಿಯುವಂತೆ ಕಾಣ್ತಾ ಇಲ್ಲ. ಯಾಕಂದರೆ ನಿರೂಪಣೆ ತುಂಬ ಒಂದು ಜವಾಬ್ದಾರಿಯುತವಾದಂಥ ಕೆಲಸ. ಸೊ ನಿರೂಪಣೆಯ ಮತ್ತಷ್ಟು ಮಜಲುಗಳನ್ನು ನೋಡೋಣ. ನಿರೂಪಕರು ಹೇಗಿರಬೇಕು, ಅದರ ಜೊತೆಗೆ ನಿರೂಪಣೆಯ ಕುರಿತಾದ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇದೇ ಅತಿಥಿಗಳು ನಮ್ಮ ಜೊತೆ ಇರ್ತಾರೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ಸುದ್ದಿವಾಹಿನಿ.